ಈ ಥರ ವ್ಯಕ್ತಿಗಳಿಗೆ ಅವ್ರಿಗೆ ಏನೇನು ಕೆಲಸ ಅಂತ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನ ಅವರೇ ಬರ್ಕೊಂಡು ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅದು ಬಿಸ್ನೆಸ್ ಓನ್ ಆದರೂ ಆಗಲಿ, ಮದರ್ ಆದರೂ ಆಗಲಿ, ಇಲ್ಲ ಫಾದರ್ ಆದರೂ ಆಗಲಿ, ಚೈಲ್ಡ್ ಆದರೂ ಆಗಿರಲಿ, ಅವ್ರು ಯಾರ್ದು ಇನ್ಪುಟ್ ಕೇಳಿಸ್ಕೊಂಡೆಲ್ಲ ಅವ್ರೇನು ಕೆಲಸ ಮಾಡೋವಂಥ ವ್ಯಕ್ತಿಗಳಾಗಿರಲ್ಲ. ಆ್ಯಕ್ಷನ್ ಬೇಸ್ಡ್ ಅಪ್ರೋಚ್ ಇರೋವಂಥ ವ್ಯಕ್ತಿ. ಅವ್ರಿಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳು ಏನೇನು ಮಾಡ್ಕೊಂಡಿದೆಯಪ್ಪ ಅಂತ ಕೇಳಿದರೆ ಸಾಕು. ಇವಾಗ ಮಕ್ಳುಗಳೆಲ್ಲ ಮನೇಲಿ ಲೇಝಿ, ಲೆಥಾರ್ಜಿಕ್ಕು, ಇರ್ರೆಸ್ಪಾನ್ಸಿಬಲ್ ಅಂತ ಸುಮ್ಮನೆ ಪೇರೆಂಟ್ಸ್ ಎಲ್ಲ ಕರಿತಿರ್ತಾರೆ ಸರ್. ಆ ಮಕ್ಳುಗಳೆಲ್ಲ ಆ್ಯಕ್ಷನ್ ಬೇಸ್ಡ್ ಇರೋರೇ ಇರ್ತಾರೆ. ನಾವು ಫಿಂಗರ್ ಪ್ರಿಂಟ್ಸ್ ಇಲ್ದೇನೂ ನಾವು ಹೇಳ್ಬಿಡ್ಬೋದು, ಆದರೆ ನಮ್ಮ ಬ್ರೈನಿಗೆ ಪ್ರೂಫ್ ಬೇಕಲ್ಲ. ಸೊ ಆ್ಯಕ್ಷನ್ ಇರೋರಿಗೆ ಹೆಂಗೆ ಅಂದರೆ, ಇವಾಗ ಅವ್ರೊಂದು ಡ್ರಾಯಿಂಗ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಸರ್. ಡ್ರಾಯಿಂಗ್ ಮುಗೀತು, ನೆಕ್ಸ್ಟ್ ಏನು ಕೆಲಸ ಅಂತ ಗೊತ್ತಿಲ್ಲ, ಸುಮ್ಮನೆ ಕುತ್ಕೊತಾರೆ. ಸುಮ್ಮನೆ ಕುತ್ಕೊಂಡಾಗ ಅಪ್ಪ ಅಮ್ಮಗೆ ಏನು ಅನ್ಸುತ್ತೆ? ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ ಅನ್ಸುತ್ತೆ. ಇವಾಗಿನ ಕಣ್ಣು ಮಕ್ಕಳೆಲ್ಲ ಸುಮ್ಮನೆ ಕುತ್ಕೊಳಲ್ಲ, ಫೋನ್ ಅಥವಾ ಟಿ ವಿ ಏನಾದರೂ ಇಟ್ಕೊಂಡಿರ್ತಾರೆ. ಅವಾಗ ನೋಡೋ ಇವ್ರನ್ನ ಗ್ಯಾಜೆಟ್ ಇಟ್ಕೊಂಡಿದ್ದಾನೆ, ಇವ್ನು ಪ್ರೊಡಕ್ಟಿವ್ ಇಲ್ಲ, ಮತ್ತೆ ಮಗು ಮೇಲೆ ನಾವು ಬ್ಲೇಮ್ ಮಾಡ್ತಿದ್ವಿ. ಪಾಪ ಆ ಮಗು ಗೊತ್ತಿಲ್ಲ ನನಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳು ಇರಬೇಕು ಅಂತ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಅಂತ ಅದು ಮತ್ತೆ ಪೇರೆಂಟ್ಸ್ ಮೇಲೆ ಬೇಜಾರು ಮಾಡ್ಕೊಂಡು. ಇದು ಆಕ್ಷನ್ ಬೇಸ್ಡ್ ಆಕ್ಷನ್ ಬೇಸ್ಡ್ ಅವರು